ಹಾಯ್ ಗೈಸ್, ದಿಸ್ ಇಸ್ ಭೂಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ ಬಿಕಾಸ್ ನನಗಿವತ್ತು ಹಾಲಿಡೇ. ಮಂತ್ಲಿ ನಾನು 2 ಟೈಮ್ಸ್ ಆದರೂ ಊರಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಮೆಟ್ರೋ ಹಿಡಿದು ಅಲ್ಲಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹೋಗಿ ಅದಾದ ನಂತರ ಕನಕಪುರ ಬಸ್ ಬರುತ್ತೆ. ಸೊ ಕನಕಪುರ ಬಸ್ಸಿಗೆ ಹೋಗ್ತೀನಿ. ಕನಕಪುರ ರೀಚ್ ಆಗಿದ ತಕ್ಷಣ ನಾನು ಫಸ್ಟ್ ಮಾಡಿದ ಕೆಲಸ ಟೀ ಕುಡಿದಿದ್ದು. ತುಂಬ ಬೇಗನೆ ಹೊರಟಿದೆ ಇಲ್ಲಿಂದ, ಸೊ ಏನೂ ತಿಂದಿರಲಿಲ್ಲ. ಟೀ ಕುಡಿಬೇಕಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಟೀ ಎಲ್ಲ ಕುಡಿದು ಟಿಫನ್ ಎಲ್ಲ ಮುಗಿಸಿದ ಮೇಲೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಬ್ಯಾಂಕಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನಮ್ಮಣ್ಣ ಬಂದು ಪಾಸ್ಬುಕ್ಕು ಮತ್ತು ATM ಕಾರ್ಡ್ ನಮ್ಮಮ್ಮಂದೂನ ಇಲ್ಲಿ ನನ್ನ ಫ್ರೆಂಡ್ ಅಂಗಡಿ ಕೊಟ್ಬಿಟ್ಟು ಹೋಗಿದ್ದೆ. ಅಲ್ಲಿಂದ ಕಲೆಕ್ಟ್ ಮಾಡಿ ನಾನು ಮತ್ತೆ ಬ್ಯಾಂಕ್ಗೆ ಹೋದೆ. ಬ್ಯಾಂಕ್ ಕೆಲಸ ಎಲ್ಲ ಮುಗಿಸಿ ಮತ್ತೆ ನಮ್ಮೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಮ್ಮೂರಿಗೆ ಡೈರೆಕ್ಟ್ ಬಸ್ ಇರುತ್ತೆ, ಬಟ್ ಟೈಮಿಂಗ್ಸು ನಾನು ಹೋಗೋ ಟೈಮಿಗೆ ಬಸ್ ಸಿಗಲಿಲ್ಲ. ಸೊ ಹಾಗಾಗಿ ಸಾತ್ನೂರು ರೂಟಿಂದ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಪ್ರತಿ ಸಲ ಅಣ್ಣನೇ ಬಂದು ಪಿಕ್ ಮಾಡ್ತಾನೆ, ಬಟ್ ಈ ಸಲ ಅಣ್ಣ ಕೆಲ್ಸಕ್ಕೆ ಹೋಗಿದ್ದ ಅಂತ ಹೇಳಿ ಅಪ್ಪ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೆ. ಅದಾದ ನಂತರ ನಮ್ಮಪ್ಪ ಬಂದು ನನ್ನನ್ನು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದರು. ಸೊ ಮನೆಗೆ ಹೋಗಿ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸಿ ಮತ್ತೆ ಹೊಲದ ಹತ್ರ ಬಂದೆ. ಪ್ರತಿ ಸಲ ನಾನು ಊರಿಗೆ ಹೋದಾಗ ಮನೇಲಿ ಇರೋಕ್ಕಿಂತ ಹೆಚ್ಚಾಗಿ ನಾನು ಹೊಲದ ಹತ್ರನೇ ಇರ್ತೀನಿ. ಹೊಲದ ಹತ್ರ ನಮ್ಮದೊಂದು ಚಿಕ್ಕ ಮನೆ ಇದೆ. ಅಲ್ಲಿ ನಾವು ಸಾಕಿರೋವಂಥ ಹಸು, ಕರು ಮತ್ತು ನಾಯಿ, ಬೆಕ್ಕು ಎಲ್ಲ ಪ್ರತಿಯೊಂದನ್ನು ಸಾಕೊಂಡಿದ್ದೀವಿ. ಅದಲ್ಲದೆ ನಮ್ಮ ಹೊಲ ಇರೋದು ಕೆರೆ ಪಕ್ಕ. ಸೊ ಆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಗಾಳಿ ಚೆನ್ನಾಗಿ ಬೀಸುತ್ತೆ ಮತ್ತು ಅಲ್ಲಿ ಸುಮಾರಷ್ಟು ಮೆಮೊರೀಸ್ ಇರುತ್ತೆ. ಯಾವಾಗೂ ನೀರಿರುತ್ತೆ ನಮ್ಮ ಕೆರೆಯಲ್ಲಿ. ಅಪರೂಪ ಆ ಕೆರೆಯಲ್ಲಿ ನೀರಿಲ್ಲದೆ ಇರೋದು. ಯಾಕಂದರೆ ಮಳೆ ಹೋದಾಗ ಒಂದು ನೀರು ಇರುತ್ತೆ, ಇಲ್ಲಾಂದರೆ ನಾವು 3 ಕೆರೆಗಳಿಗೆ ನೀರನ್ನ ಬಿಡ್ತಾರೆ. ಎಲ್ಲಿಂದ ಬಿಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಯಾವಾಗೂ ತುಂಬ್ದಂಗೆ ಇರುತ್ತೆ. ಸೊ ನಮ್ಮ ಹೊಲ ಇರೋದು ಅದ್ರ ಪಕ್ಕನೇ. ಸೊ ಹಾಗಾಗಿ ಯಾವಾಗಲೂ ನಾನು ಈ ಒಂದು ಪ್ಲೇಸ್ನ ವಿಸಿಟ್ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ಪ್ಲೇಸ್ ನಂಗೆ ತುಂಬಾ ಇಷ್ಟ. ಮನೇಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ನೀರು ಹಿಡಿಯೋದು, ಮನೆ ಕೆಲಸ, ಇದನ್ನೆಲ್ಲ ಮುಗಿಸ್ಕೊಂಡು ನಾನಿವತ್ತು ಕಬ್ಬಾಳಮ್ಮನ ನೋಡಬೇಕಂತ ಹೋಗ್ತಾ ಇದ್ದೀನಿ. ತುಂಬ ಸಲ ಅನಿಸುತ್ತೆ ಹೋಗಬೇಕು, ಏನಾದರೂ ನೋಡ್ಕೊಂಡು ಬರಬೇಕು ಅಂತ. ಊರಿಗೆ ಹೋದಾಗ ಒಂದೊಂದು ಸಲ ಆಗಲ್ಲ, ಬಟ್ ಯಾವಾಗ ನನಗೆ ಫ್ರೀ ಟೈಮ್ ಇರುತ್ತೆ ಅಥವಾ ನನಗೆ ಯಾವಾಗ ಹೋಗಲೇಬೇಕಂತ ಅನಿಸುತ್ತೆ ಅವಾಗ ಮಿಸ್ ಮಾಡದೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ. ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಇಷ್ಟ. ತುಂಬಾ ನೆಮ್ಮದಿ ಕೊಡೋವಂಥ ಜಾಗ ಏನಾದರೂ ಇದ್ದರೆ ಅದು ಕಬ್ಬಾಳಮ್ಮನ ದೇವಸ್ಥಾನ. ಯಾವಾಗೂ ಹೋಗೋಕ್ಕಾಗಿಲ್ಲ ಅಂದರೂ ಮನಸ್ಸಿಗೇನೋ ತುಂಬ ಕಷ್ಟ ಅನಿಸ್ದಾಗ, ಏನಾದರೂ ನೋವಾದಾಗ, ಯಾರಿಗೂ ಹೇಳ್ಕೊಳಕ್ಕಾಗದೇ ಇದ್ದಾಗ ಅಲ್ಲೋಗಿ ಆ ತಾಯಿನ ನಿಂತು ದರ್ಶನ ಮಾಡಿದ್ರೆ ನಮಗೆ ಏನೇ ಸಂಕಟ ಇದ್ದರೂ, ಏನೇ ನೋವಿದ್ರೂ ಒಂದು ಕ್ಷಣಕ್ಕಾದರೂ ಮರಿತೀವಿ. ಅವಳಲ್ಲಿ ನಾವು ಹೇಳ್ಕೊತೀವಿ, ನಂಗೆ ಹಿಂಗಾಗಿದೆ, ಹಿಂಗಾಯಿತು, ನನಗೆ ಅಂತ ನೀನು ಇದೆಯಾ ಅನ್ನೋ ಧೈರ್ಯನ ನೀನು ನನಗೆ ಕೊಡ್ತೀಯ ಅನ್ನೋ ನಂಬಿಕೆ ಇರೋದು ನನಗೆ ಕಬ್ಬಾಳಮ್ಮ. ಅದು ಬಿಟ್ಟರೆ ರಾಯರು, ನಾನು ತುಂಬ ನಂಬೋ ಕೃಷ್ಣ. ಈ 3 ದೇವಸ್ಥಾನದಲ್ಲಿ ಎಲ್ಲೇ ಹೋಗಲಿ ನನಗೆ ಆ ಒಂದು ನೆಮ್ಮದಿ ಸಿಗುತ್ತೆ. ಬೇರೆ ದೇವಸ್ಥಾನಕ್ಕೆಲ್ಲ ಹೋದರೂ ಅಷ್ಟೊಂದು ನೆಮ್ಮದಿ ಸಿಗಲ್ವೇನೋ, ಬಟ್ ಇಲ್ಲಿಗೆ ಒಂದು ಕ್ಷಣಕ್ಕಾದರೂ ಅಲ್ಲಿ ಹೋಗಿ ಕುತ್ಕೊಂಡ ತಕ್ಷಣ ಮನಸ್ಸಿಗೆ ನೆಮ್ಮದಿ, ತೃಪ್ತಿ ಎಲ್ಲನೂ ಸಿಗುತ್ತೆ. ಸೊ ಹಾಗಾಗಿ ನಾನು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಹೋಗ್ತೀನಿ. ಹೋದಾಗ ಏನೋ ಒಂಥರ ಪಾಸಿಟಿವ್ ವೈಬು, ಅಲ್ಲಿ ಕಳೆಯೋ ಪ್ರತಿಯೊಂದು ಕ್ಷಣವೂ ತುಂಬಾ ಚೆನ್ನಾಗಿರುತ್ತೆ. ಆ ತಾಯಿನ ಕಣ್ತುಂಬ ನೋಡೋದಿದೆಯಲ್ಲ, ಅದರಂಥ ಪುಣ್ಯವಾದ ಕೆಲಸ ನಮ್ಮ ಜೀವನದಲ್ಲಿ ಇನ್ನೇನೂ ಇಲ್ಲ. ಯಾರೂ ಇಲ್ಲ ಅನ್ನೋಕ್ಕಿಂತ ನಮಗೆ ನಮ್ಮ ಕಬ್ಬಾಳಮ್ಮ ಇದ್ದಾಳೆ ಅನ್ನೋದೇ ಒಂದು ನಂಬಿಕೆ. ಸೊ ಹಾಗಾಗಿ ಪ್ರತಿ ಸಲ ನನಗೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬಾ ಇಷ್ಟ. ದರ್ಶನ ಎಲ್ಲ ಮುಗಿಸಿ ಹಾಗೆ ಸತ್ನೂರ್ಗೆ ಹೋಗಿ ನಮ್ಮ ಹಸುಗೆ ಹಿಂಡಿ ತರಬೇಕಿತ್ತು, ಅದನ್ನೆಲ್ಲ ತಂದು ಊಟ ಮಾಡಿ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮೂರಿಂದ ನಮ್ಮ ಅಜ್ಜಿ ಊರು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ನಾನು ಹೇಳಿರಲಿಲ್ಲ ಬರ್ತಾಯಿದ್ದೀನಿ ಅಂತ ಹೇಳಿ. ನಮ್ಮ ಅಜ್ಜಿ ಊಟ ಮಾಡ್ತಾಯಿತ್ತು. 4 ಗಂಟೆ ಆಗಿತ್ತು. ಇವತ್ತೇನೋ ಅವ್ರು ತುಂಬ ಲೇಟಾಗಿ ಊಟ ಮಾಡಿ ನಾನು ಜೊತೆಗೆ ಸ್ವಲ್ಪ ತಿಂದೆ. ಅದಾದ ನಂತರ ನಾನು ಊರಿಗೆ ಹೊರಟೋಗ್ತೀನಿ ಅಂತ ಹೇಳಿದೆ, ಬೆಂಗಳೂರಿಗೆ. ಅದಕ್ಕೆ ನಮ್ಮ ಅಜ್ಜಿ ಸೊಪ್ಪು ತರಕಾರಿ ಎಲ್ಲ ಇದೆ, ತೊಗೊಂಡೋಗುವಂತ ಇರು ಅಂತ ಹೇಳಿ ಊಟ ಮಾಡೋದನ್ನ ನಿಲ್ಲಿಸಿ ಹೋಗಿ ಕುಯ್ತಾಯಿದ್ದೆ. ನಾನು ಹೇಳಿದೆ, ಊಟ ಮಾಡ್ಕೊಬಿಡವ, ನಾನು ಇನ್ನೊಂದು ಸ್ವಲ್ಪ ತಿರ್ತೀನಿ, ಆಮೇಲೆ ಕುಯ್ಕೊಡುವೆ ಅಂತ. ಅಯ್ಯೋ ಬೇಡ ಕಣ, ಇರವ, ಫಸ್ಟ್ ಕುಯ್ಕೊಟ್ಬಿಡ್ತೀನಿ, ಆಮೇಲೆ ತಿಂತೀನಿ ಅಂತ ಹೇಳಿದ್ರು. ಸೊ ಸರಿ, ಅಷ್ಟರಲ್ಲಿ ನಾನು ಹೋಗಿ ಹಾಲು ತಂದುಬಿಡೋಣ ಅಂತ ಅಂದ್ಕೊಂಡು ಹೋದೆ ಟೀ ಮಾಡೋಣ ಅಂತ. ಎಲ್ಲೂ ಹಾಲೇ ಸಿಕ್ಕಿಲ್ಲ ಇವತ್ತೇನೋ ಗೊತ್ತಿಲ್ಲ. ಸೊ ಹೆಂಗೂ ನಮ್ಮೂರಲ್ಲಿ ಹಾಲು ಕರಿಯೋ ಟೈಮ್ ಆಗಿತ್ತು. ಅದಕ್ಕೆ ಪಕ್ಕದ ಮನೆಯವರು ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿ ಹಾಲು ಇಸ್ಕೊಂಡು ಟೀ ಮಾಡಿ
ನಾನು ನಮ್ಮ ಅಜ್ಜಿ ಕುಡಿದು ಅಷ್ಟರಲ್ಲಿ ನಮ್ಮ ಅಜ್ಜಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಒಂದು ಕವರಿಗೆ ಹಾಕ್ತಾಯಿದ್ರು. ಅಜ್ಜಿದಿರೇ ಹೇಗೆ ಅನಿಸುತ್ತೆ, ನಮ್ಗೆ ಏನು ಬೇಕು ಏನು ಬೇಡ, ಏನು ಮಾಡ್ಕೋತೀವಿ ಏನು ಮಾಡ್ಕೊಳ್ಳಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾನು ಕ್ಲೀನ್ ಮಾಡಲ್ಲ ಅಂತ ಗೊತ್ತಾಗಿ ಅವರೇ ನೀಟಾಗೆಲ್ಲ ಕ್ಲೀನ್ ಮಾಡಿ ಒಂದು ಕವರಿಗೆ ಹಾಕ್ಕೊಟ್ರು. ನನಗಂತೂ ಇಲ್ಲಿಗೆ ಹೋಗೋಕ್ಕೆ ತುಂಬಾ ಇಷ್ಟ. ನಮ್ಮ ಅಜ್ಜಿ ಮನೆಗೆ ಪ್ರತಿಯೊಂದು ಸಿಗುತ್ತೆ, ಮತ್ತು ನಮ್ಮ ಅಜ್ಜಿ ಪ್ರೀತಿಯಿಂದ ಎಲ್ಲನೂ ಅಣಿ ಮಾಡಿಕೊಡ್ತಾರೆ. ಅದಂತೂ ತುಂಬ ಚೆನ್ನಾಗಿರುತ್ತೆ. ವೆದರ್ ಏನೋ ಒಂಥರ ತುಂಬ ಚೆನ್ನಾಗಿತ್ತು, ಲೈಕ್ ಮಂಜು ಥರ ಫೀಲ್ ಆಗ್ತಾಯಿತ್ತು. ಸೊ ಅದಲ್ಲದೆ ನಮ್ಮ ಅಜ್ಜಿ ಮನೆ ಹತ್ರ ವಾಟರ್ ಆ್ಯಪಲ್ದು ಮರ ಇದೆ. ಸೊ ಅಲ್ಲಿ ಬಿಟ್ಟಿದೆ, ತೋರಿಸ್ತಾ ಇತ್ತು. ಸೊ ನಾನೇ ಹತ್ತಿ ಕಿತ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಅಂದರೆ ಏನು ಗೊತ್ತಾ, ಅಂಗಡೀಲಿ ಕೊಟ್ಟು ತಿನ್ನೋಕ್ಕಿಂತ ನಾವೇ ಬೆಳೆದು ತಿನ್ನೋದು ಅದು ಒಂಥರ ಮನ್ಸಿಗೆ ತೃಪ್ತಿ, ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗೆ ತಿಂದ್ಕೊಂಡು ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ನಾನು ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ಸೊ ಬಿಕಾಸ್ ನಾನು ಬೆಂಗಳೂರಿಗೆ ಹೋಗಬೇಕಿತ್ತು. ನಮ್ಮಪ್ಪ ಹಾಲು ಹಾಕೋಕ್ಕಿಂತ ಮುಂಚೆ ಬೇಗ ಬಾ, ಗಾಡಿ ಬೇಕು ನನಗೆ ಅಂತ ವಾರ್ನ್ ಮಾಡಿದರು. ಸೊ ಹಾಗಾಗಿ ನಾನು ನಮ್ಮೂರಿಗೆ ವಾಪಸ್ ಹೋದೆ.